ಈ ವಿಶೇಷವಾದ ಸಮಯದಲ್ಲಿ ನೀವು ನಿಮ್ಮ ದಿನಚರಿಯನ್ನು ಪ್ಲಾನ್ ಮಾಡಿದ್ರೆ, ನೀವು ನಿಮ್ಮ ಸಂಕಲ್ಪಗಳನ್ನು ಸುಪ್ತ ಮನಸ್ಸಿನಲ್ಲಿ ದೃಢೀಕರಣ ಮಾಡಿಕೊಂಡ್ರೆ, ಅಥವಾ ನಿಮ್ಮ ನ್ಯೂನತೆಗಳನ್ನು ಗೆಲ್ಲಬೇಕು ಅಂತ ಆಸೆ ಪಡ್ತಾ ಇದ್ದರೆ, ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಗುಣಪಡಿಸ್ಕೊಳ್ಬೇಕು ಅಂತ ಇಷ್ಟ ಇದ್ದರೆ, ಇದಕ್ಕಿಂತ ಸೂಕ್ತವಾದ ಸಮಯ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದದು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ವೀಕ್ಷಕರೇ, ನಾವೆಲ್ಲರೂ ಬ್ರಹ್ಮ ಮುಹೂರ್ತದ ಬಗ್ಗೆ ಕೇಳಿದ್ದೀವಿ ಅಲ್ವಾ? ಖಂಡಿತ ಕೇಳಿರ್ತೀವಿ. ಇದಕ್ಕೆ ಇಂಗ್ಲೀಷ್ನಲ್ಲಿ 5 AM ಕ್ಲಬ್ ಅಂತ ಬೇರೆ ಹೇಳ್ತಾರೆ. ಅಥವಾ ಈ ಬ್ರಾಹ್ಮಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಎಷ್ಟೆಲ್ಲ ವಿಶೇಷಗಳಿದೆ ಅನ್ನೋ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರ. ಆದರೆ ಏನೆಲ್ಲ ನಾವು ಈ ಒಂದು ಸಂದರ್ಭದಲ್ಲಿ ಮಾಡ್ಕೊಳ್ಬಹುದು ಅಂತ ತಿಳ್ಕೊಂಡು ಅದನ್ನು ರೂಢಿಸ್ಕೊಂಡ್ರೆ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ಜೀವನದಲ್ಲಿ ಮಹತ್ತರವಾದ ಪಾಸಿಟಿವ್ ಗ್ರೋತನ್ನು ಖಚಿತವಾಗಿ ನೀವು ಕೆಲವೇ ತಿಂಗಳುಗಳಲ್ಲಿ ನೋಡಬಹುದು. ಸೊ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಥವಾ ಅರ್ಲಿ ಅವರ್ಸ್ ಯಾಕೆ ವಿಶೇಷ, ಅದ್ರ ಬಗ್ಗೆ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೀನಿ, ನಿಮಗೆ ಗೊತ್ತೇ ಇದೆ. ಮೊದಲನೇದು, ನಮ್ಮ ಬ್ರೈನ್ ಸಹಜವಾಗಿ ಒಂದು ಮೆಡಿಟೇಟಿವ್ ಸ್ಟೇಟಲ್ಲಿರುತ್ತೆ ಅರ್ಲಿ ಇನ್ ದ ಮಾರ್ನಿಂಗ್. ಅದು 3:30ಯಿಂದ ಸುಮಾರು 6:30-7 ಗಂಟೆವರೆಗೂ ಬೇರೆ ಬೇರೆ ಫೇಸಸ್ಸಲ್ಲಿ ತುಂಬ ಇಂಟೆನ್ಸ್ ಆಗಿ, ಮೊದಲನೇ ಹಂತದಲ್ಲಿ 3:30ಯಿಂದ ಸುಮಾರು 5-5:30ವರೆಗೂ, ಆಮೇಲೆ ಒಂದು 6:30ವರೆಗೂ, ಆ್ಯಂಡ್ ಲಾಸ್ಟ್ ಅವರ್ ಸುಮಾರು 6:30ರಿಂದ 7:30ವರೆಗೂ ಅಂತ ನಾವು ಕೇಳಿದ್ವಿ. ದ ಬೆಸ್ಟ್ ಇಸ್ ದ ಫಸ್ಟ್ ಡ್ಯೂರೇಷನ್, ದಟ್ ಈಸ್ 3:30 to 4 ಇಂದ ಹಿಡಿದು ಒಂದು 5-5:30ವರೆಗೂ ಅಂತ ನಾನು ಈ ಹಿಂದೆ ನಿಮಗೆ ಹೇಳಿದ್ದೀನಿ. ಆ ಸ್ಟೇಟಲ್ಲಿ ನಮ್ಮ ಮೆದುಳು ಸಹಜವಾಗಿ ಒಂದು ಆಲ್ಫಾ ಸ್ಟೇಟ್, ಸೊ ಬೀಟಾ, ಆಲ್ಫಾ ಅಥವಾ ಟೀಟಾ, ಡೆಲ್ಟಾ, ಇದೆಲ್ಲ ನಮಗೆ ಗೊತ್ತಿದೆ, ಬ್ರೈನ್ ವೇವ್ಸು. ಸೊ ಈ ಆಲ್ಫಾ ಸ್ಟೇಟ್ ಏನು ಸಹಜವಾದ ಒಂದು ಧ್ಯಾನ ಸ್ಥಿತಿಯ ಒಂದು ಸ್ಥಿತಿ ಇದೆ, ಸ್ಟೇಟ್ ಇದೆ ನಮ್ಮ ಬ್ರೈನಲ್ಲಿ. ಆ ಸ್ಥಿತಿಯಲ್ಲಿ ನಾವು ಅಂದ್ಕೊಳ್ಳೋ ಆಲೋಚನೆಗಳು, ಮಾಡುವಂತಹ ಸಂಕಲ್ಪಗಳು ಅಥವಾ ಯಾವುದೇ ರೀತಿಯ ಸಿದ್ಧಿ ಸಾಧನೆಗಳು, ಧ್ಯಾನ ಡೈರೆಕ್ಟಾಗಿ ನಮ್ಮ ಸುಪ್ತ ಮನಸ್ಸಿಗೆ ಸಿಂಕ್ ಆಗೋಕ್ಕೆ ನಾವು ಪ್ರೋಗ್ರಾಮ್ ಮಾಡ್ಬೋದಾಗಿರೋದ್ರಿಂದ ಇದಕ್ಕಿಂತ ಐಡಿಯಲ್ ಟೈಮ್ ಇನ್ನಿಲ್ಲ ಅನ್ನೋದು ಬ್ರೈನ್ ಲೆವೆಲಲ್ಲಂತೂ ನಮಗೆ ಅರ್ಥ ಆಗಿದೆ. ಇನ್ನು ಎರಡನೇದು, ನಮಗೆ ಗೊತ್ತಿದೆ, ಕಾಸ್ಮಿಕ್ ಎನರ್ಜಿ, ಒಂದು ಮೆಟಾಫಿಸಿಕಲ್ ಲೆವೆಲಲ್ಲಿ, ಕ್ವಾಂಟಮ್ ಲೆವೆಲಲ್ಲಿ ನೋಡೋದಾದರೆ, ಸ್ಪಿರಿಚುವಲ್ ಲೆವೆಲಲ್ಲಿ ನೋಡೋದಾದರೆ, ಈ ಪ್ರಾಣಶಕ್ತಿ ಏನು ಹರಿಯುತ್ತೆ ಅದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಥೇಚ್ಛವಾಗಿ ಹರಿಯೋದ್ರಿಂದ ಆ ಒಂದು ಪ್ರಕೃತಿಯಲ್ಲಿ ಸಹಜವಾಗಿ ಹೇರಳವಾಗಿ ಹರಿಯುವ ಶಕ್ತಿಯನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡ್ಕೊಳ್ಬೋದಾಗಿದೆ ಈ ಸಂದರ್ಭದಲ್ಲಿ ಅನ್ನೋದು ಕೂಡ ನಾವು ತಿಳ್ಕೊಳ್ಳೇಬೇಕು. ಆದ್ದರಿಂದ ಎಲ್ಲವೂ ಎನರ್ಜಿಯೇ ಆಗಿರೋದ್ರಿಂದ ಆ ಎನರ್ಜಿಯನ್ನು ಯಥೇಚ್ಛವಾಗಿ ಉಪಯೋಗಿಸ್ಕೊಂಡು ನಮ್ಮ ಸಂಕಲ್ಪಗಳಿಗೆ ಜೀವ ಕೊಡೋಕ್ಕೆ ಇದಕ್ಕಿಂತ ಸೂಕ್ತವಾದ ಸಮಯ ಇರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸಹಜವಾಗಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಮನಸ್ಸು ಆ ಶಾಂತತೆಯನ್ನು ಏನು ಅಟೆಂಡ್ ಮಾಡುತ್ತೆ ಈ ಟೈಮಲ್ಲಿ, ಅದನ್ನು ದಿನದ ಬೇರೆ ಸಮಯದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಅಷ್ಟು ಈಸಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದೊಂದು ಸಹಜವಾದ ಕಾಮ್ ಸ್ಟೇಟಲ್ಲಿರುತ್ತೆ. ಆ ಕಾಮ್ನೆಸ್ಸಲ್ಲಿ, ಈಗ ಶಾಂತವಾಗಿ ಹೇಳಿದ್ರೆ ಯಾರಿಗೂ ಅರ್ಥ ಆಗುತ್ತೆ, ಶಾಂತವಾಗಿ ಮಾತಾಡ್ತೀವಿ ತುಂಬ ಪ್ರೀತಿ ಇರೋರ ಹತ್ರ, ಆ ಥರ ಆ ಶಾಂತತೆಯಲ್ಲಿ ಕಮ್ಯುನಿಕೇಷನ್ ತುಂಬ ಈಸಿಯಾಗಿ ಆಗೋದ್ರಿಂದ ನಮ್ಮ ಜೊತೆಯಲ್ಲೇ ಆ ಸೆಲ್ಫ್ ಕಮ್ಯುನಿಕೇಷನ್ನ ಎಫೆಕ್ಟಿವ್ ಆಗಿ ಮಾಡ್ಕೊಳ್ಬೋದಾಗಿದೆ. ಆ್ಯಂಡ್ ನನ್ನ ಫೇವ್ರೇಟ್ ಯಾವ್ದು ಗೊತ್ತಾ, ಈ ಒಂದು ಸೈಲೆನ್ಸ್ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಬೆಳಗ್ಗೆ ಬೇಗ ಎದ್ದಾಗ, ಗಾಡಿಗಳ ಶಬ್ದ ಇಲ್ಲ, ಮನೆಯಲ್ಲಿ ಕಚಾಪಿಚ್ಚಿ ಇಲ್ಲ, ಪಕ್ಕದ ಮನೆಯಿಂದ ಶಬ್ದಗಳಿಲ್ಲ, ಇಡೀ ರೋಡ್ ನಿಶಬ್ದವಾಗಿದೆ. ಆ ನಿಶಬ್ದತೆಯಲ್ಲಿ ಲಿಸನಿಂಗ್ ಟು ದ ವಿಸ್ಪರ್ಸ್ ಅಂತೀವಿ. ಪ್ರಕೃತಿಯಲ್ಲಿ ಸಹಜವಾಗಿ ನಮ್ಮ ಮೆಂಟರ್ಸು, ಮಾಸ್ಟರ್ಸು, ಗೈಡ್ಸು, ಫೇರೀಸು, ಏಂಜಲ್ಸು ಏನು ವಿಸ್ಪರ್ ಮಾಡ್ತಾರೆ ಅದನ್ನು ಕೇಳಿಸ್ಕೊಳ್ಬೋದು. ಎಲ್ಲ ಬಿಟ್ಬಿಡಿ, ನಮ್ಮ ಅಂತರ್ಮನಸ್ಸು ಮಾತಾಡ್ತಾ ಇರುತ್ತೆ. ಆ ವಿಚಾರಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಜೋರಾಗಿ ಯಾರೋ ಗಲಾಟೆ ಮಾಡ್ತಿದ್ರೆ ನಾವು ಮಾತಾಡೋದೇ ನಮ್ಗೆ ಕೇಳಿಸಲ್ಲ. ಇನ್ನು ಸಟಲ್ ವರ್ಲ್ಡಿಂದ ಬರೋ ಸೌಂಡ್ ಕೇಳಿಸುತ್ತಾ ನಮಗೆ? ಇಲ್ಲ. ಈ ಥರದ ಸಂದರ್ಭದಲ್ಲಿ ಆ ಸೌಂಡನ್ನು, ಆ ಮೆಸೇಜನ್ನು, ಆ ವಿಸ್ಪರ್ಸನ್ನು ಕೇಳಿಸ್ಕೊಳ್ಬೋದಾಗಿದೆ. ಇನ್ನೂ ಒಂದು ಅಡ್ವಾಂಟೇಜ್ ಇದೆ. ಏನದು? ನಮ್ಮ ಥಾಟ್ಸ್ ಏನು ವಿಪರೀತವಾಗಿ ಓಡ್ತಾ ಇರುತ್ತೆ ಥ್ರೂ ಔಟ್ ದ ಡೇ. ನಾವು ಬೇರೆ ಬೇರೆ ನೋಡ್ತಾ ಇರ್ತೀವಲ್ವಾ, ಆಗ ನಮ್ಮ ಥಾಟ್ಸು ಓಡ್ತಾ ಇರುತ್ತೆ. ಅಲ್ಲಿ ನೋಟಿಫಿಕೇಷನ್ ಬರ್ತಿರುತ್ತೆ, ಯಾರೋ ಟಿ ವಿ ಹಾಕಿರ್ತಾರೆ, ಇನ್ನೊಂದೇನೋ ಪಕ್ಕದ ಮನೇಲಿ ನಡೀತಾ ಇರುತ್ತೆ, ಮತ್ತೊಂದು ಇನ್ನೊಂದು ಕೆಲಸ ಬಂದಿರ್ತಾರೆ, ಅದ್ರ ಜೊತೆ ನಮ್ಮ ಥಾಟು ಓಡ್ತಾ ಇರುತ್ತೆ ಫಾಸ್ಟ್ ಟ್ರೈನ್ ಥರ. ಬೆಳಗ್ಗೆ ಎದ್ದಾಗ ಡಿಮ್ ಲೈಟ್ ಇರುತ್ತೆ, ಯಾರೂ ಎದ್ದಿರಲ್ಲ, ಏನೂ ಅಷ್ಟು ನಡೀತಾ ಇಲ್ಲ, ಘಟನೆಗಳು ಅಷ್ಟು ನಡೀತಾ ಇಲ್ಲ ಟು ಟ್ರಿಗರ್ ಆ್ಯಂಡ್ ಡಿವಿಯೇಟ್ ಯುವರ್ ಫೋಕಸ್. ಸೊ ಥಾಟ್ಸ್ ಕೂಡ ಅದು ಓಡ್ತಾ ಇರೋ ಆ ವೇಗವನ್ನು ಸಮಾಧಾನಕರವಾಗಿ ಮಾಡ್ಕೊಂಡಿರೋದ್ರಿಂದ ನಿಮಗೆ ಬೇಕಾದ ಆಲೋಚನೆಗಳನ್ನು ಅಲ್ಲಿ ಪ್ರೋಗ್ರಾಮ್ ಮಾಡೋಕ್ಕೆ ಅತ್ಯಂತ ಸೂಕ್ತವಾದ ಸಮಯ ಇದಾಗಿರುತ್ತೆ. ಸೊ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇರುತ್ತೆ ಅನ್ನೋದು ಕೂಡ ತುಂಬಾ ಅಡ್ವಾಂಟೇಜಸ್ ವಿಷಯ, ರೈಟ್? ಇಷ್ಟೆಲ್ಲ ಲಾಭಗಳ ಬಗ್ಗೆ ಹಿಂದೆ ಹೇಳಿದ್ದೀನಿ ನಾನು. ಆದರೆ ಏನು ಮಾಡ್ಕೋಬೇಕು,
2 ಹಂತದಲ್ಲಿ ಲಾಭ ಇದೆ. ಒಂದು ಫಿಸಿಕಲ್ ಬಾಡಿಗೆ, ಅದನ್ನು ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ. ಇವತ್ತು ಎನರ್ಜಿ ಲೆವೆಲಲ್ಲಿರೋ ಲಾಭಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಖಂಡಿತ ನೀವು ಬೇಗ ಇದ್ದಾಗ ಒಂದು ಪುಸ್ತಕ ತೊಗೊಳ್ಳಿ, ಜರ್ನಲಿಂಗ್ ಮಾಡಿ. ನಿಮಗೆ ಏನು ಬೇಕು ಅದು ಆಲ್ರೆಡಿ ಆಗಿರೋ ಹಾಗೆ ಸಕಾರಾತ್ಮಕವಾಗಿ ಚಿಕ್ಕ ಸೆಂಟೆನ್ಸಲ್ಲಿ ಪಾಸಿಟಿವ್ ಆಗಿ ಬರೆದು ಅದನ್ನು ಆನಂದಿಸಿ. ಅಥವಾ ಗ್ರ್ಯಾಟಿಟ್ಯೂಡ್, ಬ್ಲೆಸ್ಸಿಂಗ್ಸ್, ಥ್ಯಾಂಕ್ ಯು ಫಾರ್ ದಿಸ್, ಥ್ಯಾಂಕ್ ಯು ಫಾರ್ ದಟ್ ಅಂತ ಬ್ಲೆಸ್ಸಿಂಗ್ಸ್ ಬರೀರಿ. ಅಥವಾ ಆಲ್ರೆಡಿ ಆಗಿ ನೀವು ಅದಕ್ಕೆ ಥ್ಯಾಂಕ್ಸ್ ಕೊಡ್ತಾ ಇರೋ ಹಾಗೆ ಬರೀರಿ. ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಆಲ್ರೆಡಿ ಆ ಒಂದು ಪ್ರಶಾಂತವಾದ ಸ್ಥಿತಿಯಲ್ಲಿ ನಾನು ಆಗಲೇ ಹೇಳಿದ ಅಷ್ಟೂ ಲಾಭಗಳಲ್ಲಿ ಇರುತ್ತೆ. ಅದರಲ್ಲಿ ನೀವು ಬರಿತಾ ಇದ್ದೀರಾ, ಸೊ ಡೈರೆಕ್ಟಾಗಿ ಮೈಂಡ್ ರೈಟಿಂಗ್ ಆಗೋಗುತ್ತೆ, ಅದು ನಾಟ್ ಜಸ್ಟ್ ಹ್ಯಾಂಡ್ ರೈಟಿಂಗ್. ಸೊ ಯು ವಿಲ್ ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್. ಸೊ ಇನ್ನರ್ ಲೇಯರ್ಸ್ ಆಫ್ ದ ಮೈಂಡಲ್ಲಿ ಟಕ 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 ಎಲ್ಲ ಅಲೈನ್ಮೆಂಟ್ಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ಮೈ ಫೇವ್ರೆಟ್ ಆ್ಯಕ್ಟಿವಿಟಿ ಈಸ್ ಡೆಫಿನೆಟ್ ಜರ್ನಲಿಂಗ್. ನಾನು ಅದನ್ನು ಖಂಡಿತ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತೀನಿ. ಇನ್ನು ಎರಡನೇದು, ಡೇನ ಪ್ಲ್ಯಾನ್ ಮಾಡಿ. ನಿಮ್ಗೆ ಅನ್ಸ್ಬೋದು ಈ ಡೇನೇನು ಮೇಡಮ್ ಪ್ಲ್ಯಾನ್ ಮಾಡೋದು, ಡೇ ಅದ್ರ ಪಾಡಿಗೆ ಅದು ಹೋಗುತ್ತೆ, ಎನಿವೇ ಪ್ರೀಡಿಟರ್ಮೆಂಡ್ ಅಲ್ವಾ ಆ್ಯಕ್ಟಿವಿಟಿ, ಬೆಳಗ್ಗೆ ಎದ್ದೇಳೋದು, ರೆಡಿ ಆಗೋದು, ಸ್ಕೂಲ್ಗೆ ಹೋಗೋದು ಅಥವಾ ಕಾಲೇಜ್ಗೆ ಹೋಗೋದು, ಆಫೀಸ್ಗೆ ಹೋಗೋದು, ಬರೋದು, ಅದು ಇದು ಅಂತ. ಎಷ್ಟು ದಿನದಲ್ಲಿ ನಮಗೆ ಈ ದಿನ ಚೆನ್ನಾಗೋಯ್ತು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ? ಅಥವಾ ಒಂದು 6 ತಿಂಗಳಾದಮೇಲೆ ಹಿಂದೆ ತಿರುಗಿ ನೋಡಿದ್ರೆ ನಾನು ಅಂದ್ಕೊಂಡಂಗೆ ಈ ಕೆಲಸದಿಂದ ಅಥವಾ ಈ ಪ್ರೋಗ್ರಾಮಿಂದ ಆಯಿತು ಅಂತ ಎಷ್ಟು ಜನಕ್ಕೆ ಅನಿಸಿರುತ್ತೆ? ಅನ್ಫಾರ್ಚುನೇಟ್ಲಿ ಬಿಕಾಸ್ ಯು ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಯುವರ್ ಡೇ ಆ್ಯಂಡ್ ಇಟ್ಸ್ ಎನರ್ಜಿ. ಹೌ ಡು ಯು ವಾಂಟ್ ಟು ಫೀಲ್ ಡ್ಯೂರಿಂಗ್ ದ ಡೇ? ಸೊ ನೀವು ಆ ಸೆಗ್ಮೆಂಟ್ಸನ್ನು ಹಾಕಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾನು ಆಫೀಸ್ಗೆ ಹೋಗ್ತೀನಿ, ಅಲ್ಲೆಲ್ಲ ಸಮಾಧಾನವಾಗಿದ್ದು ಅದಾದಮೇಲೆ ನಾನು ಇದು ಮಾಡ್ತೀನಿ, ಪುಸ್ತಕ ಓದ್ತೀನಿ, ಮನೆಗೆ ಬರ್ತೀನಿ, ವ್ಯಾಯಾಮ ಮಾಡ್ತೀನಿ, ಎನರ್ಜಿ ತೊಗೊಳ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಎಲ್ಲರ ಜೊತೆ ಊಟ ಮಾಡ್ತೀನಿ, ಅವಾಗ ಹೀಗಿರುತ್ತೆ. ಈ ಥರ ಪ್ಲ್ಯಾನಿಂಗ್ ದ ಡೇ ನಾನು ಹೇಳ್ತಾ ಇರೋದು. ಟು ಡೂ ಲಿಸ್ಟು ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಯು ಪ್ಲ್ಯಾನ್ ಹೌ ಗ್ರೇಸ್ಫುಲ್ ಆ್ಯಂಡ್ ಹೌ ಟುವರ್ಡ್ಸ್ ದಿ ಅಲ್ಟಿಮೇಟ್ ಗೋಲ್ ಯುವರ್ ಲೈಫ್ ಇಸ್ ಮೂವಿಂಗ್. ಸೊ ನಿಮ್ದು ಏನೋ ಅಲ್ಟಿಮೇಟ್ ಗೋಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಈ ಇಯರ್ ಎಂಡಲ್ಲಿ ಕಾರ್ ತೊಗೋಬೇಕು ಅಂತ. ಸೊ ಇವತ್ತಿನ ದಿನ ಅದಕ್ಕೆ ಅನುಗುಣವಾಗಿ ಹೇಗೆ ಸಹಜವಾಗಿ ನಡೀತಾ ಇದೆ, ಅಥವಾ ನಿಮ್ಮದೊಂದು ಮೆಂಟಲ್ ಗೋಲ್ ಇದೆ, ನಾನು ಸಮಾಧಾನ ಆಗಬೇಕು, ಇನ್ನೂ ಸ್ವಲ್ಪ ಕಾಮ್ ಆಗಬೇಕು ಅಂತ, ಅದಕ್ಕೆ ಪೂರಕವಾಗಿ ಇವತ್ತಿನ ದಿನ ಯಾವ ಥರ ಹೋಗ್ತಾ ಇದೆ, ಆ ರೀತಿ ಪ್ಲ್ಯಾನಿಂಗ್ ನಾನು ಹೇಳ್ತಾ ಇರೋದು. ಸಚ್ ಅನ್ ಅಮೇಝಿಂಗ್ ಕಂಟ್ರೋಲ್ ಅಲ್ವಾ? ಬೇರೆಯವ್ರನ್ನ ದೂಷಿಸ್ತಾ ಇರ್ತೀವಿ, ಅವರಿಂದ, ಇವರಿಂದ, ದೇವರಿಂದ, ಕರ್ಮದಿಂದ ಅಂತ. ಬಟ್ ವೆನ್ ಯು ಆರ್ ಪ್ಲ್ಯಾನಿಂಗ್ ಯುವರ್ ಓನ್ ಸೆಲ್ಫ್, ಯು ಬಿಕಮ್ ದ ಮಾಸ್ಟರ್ ಆಫ್ ಯುವರ್ ಡೆಸ್ಟಿನಿ. ಸೊ ಅದನ್ನು ನಾವು ಸೆಂಟೆನ್ಸಲ್ಲಿ ಹೇಳಿ ಸ್ಟೇಟಸ್ ಹಾಕ್ಕೊಂಡ್ರೆ ನಡೆಯಲ್ಲ. ಯು ಹ್ಯಾವ್ ಟು ವರ್ಕ್. ಆ್ಯಂಡ್ ಅದಕ್ಕೆ ಬ್ರಹ್ಮ ಮುಹೂರ್ತ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಮೂರನೇದು, ನನ್ನ ಫೇವ್ರೆಟ್, ನ್ಯೂನ್ಯತೆಗಳ ಮೇಲೆ ವರ್ಕ್ ಮಾಡಿ. ದಯವಿಟ್ಟು ಗಮನಿಸಿ, ನಂಗೆ ಆತರ ಜಾಸ್ತಿ ಇದೆ, ನಾನು ಸುಳ್ಳು ಹೇಳೋಕ್ಕೆ ಶುರು ಮಾಡ್ತಾ ಇದ್ದೀನಾ, ಅಥವಾ ನಾನು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾ ಇದ್ದೀನಾ, ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇದ್ದೀನಾ, ಚೀಟ್ ಮಾಡ್ತಾ ಇದ್ದೀನಾ, ಅಥವಾ ಲೇಝಿ ಆಗ್ತಾ ಇದ್ದೀನಾ, ಈ ನ್ಯೂನ್ಯತೆಗಳ ಮೇಲೆ ಫೋಕಸ್ ಪಾಯಿಂಟ್ ಹಾಕಿ, ಫೋಕಸ್ ಲೈಟ್ ಹಾಕಿ, ಅಲ್ಲಿ ಹಾಕಿ ಕನ್ಫ್ರಂಟ್ ಮಾಡಿ, ಅದನ್ನು ಮುಖಾಮುಖಿ ಬನ್ನಿ. ನಾಟಕೀಯವಾಗಿ ನಡ್ಕೊಳ್ತಾ ಇದ್ದೀನಾ, ಇದ ಏನು ಬೇಕಾದ್ರೂ ಆಗಿರಬಹುದು. ಜಸ್ಟ್ ಡೈರೆಕ್ಟಾಗಿ ನಾನು ಈಗೋಯಿಂದ ಮಾತಾಡ್ತಿದ್ದೀನಾ, ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದನ್ನೇ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದೀನಾ, ಈ ಥರ ಅದನ್ನು ನೋಡಿ ಗಮನಿಸಿ ಬಿಡಬೇಕು ಅನ್ನೋ ಸಂಕಲ್ಪ ತಗೊಳ್ಳಿ, ಸಾಕು. ನಾನು ಆಗಲೇ ಹೇಳಿದಾಗ ಕೆಲವು ತಿಂಗಳುಗಳಲ್ಲೇ ಚಮತ್ಕಾರ ಏನಾಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ನನ್ನ ಭೇಟಿಯಾದಾಗ ಹೇಳಬಹುದು. ಇನ್ನು 4ನೇದು, ನಿಮ್ಮ ನೆಗೆಟಿವ್ ಥಾಟ್ಸ್ ಮೇಲೆ ವರ್ಕ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ವೀಡಿಯೋಗಳನ್ನು ನಾನು ಮಾಡಿದ್ದೀನಿ. ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಹೇಗೆ? ಇಡೀ ದಿನದಲ್ಲಿ 1000 ಸತಿ ನೆಗೆಟಿವ್ ಥಾಟ್ ಬರುತ್ತಪ್ಪ, ನಾನು ಸತ್ತೋಗ್ತೀನಿ ಅಂತ. ಆ ಟೈಮಲ್ಲಿ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ಎಜಿಟೇಟ್ ಆಗ್ತೀರಾ, ಬೇಜಾರಾಗುತ್ತೆ, ಒಂಥರ ಮೈಂಡ್ ಲೋ ಆಗಿಬಿಡುತ್ತೆ. ಅಯ್ಯೋ, ಐ ಆಮ್ ಅನೇಬಲ್ ಟು ಕಂಟ್ರೋಲ್ ದಿಸ್ ಅಂತ. ಬಟ್ ಈ ಒಂದು ಟೈಮಲ್ಲಿ ಎಂಥ ಅದ್ಭುತವಾದ ಕಂಟ್ರೋಲ್ ಸಿಗುತ್ತೆ ಗೊತ್ತಾ ಈ ವಿಚಾರದ ಮೇಲೆ? ಒಂದೇ ಒಂದು ಸಾರಿ ನನಗೆ ಸತ್ತೋಗ್ತೀನಿ ಅನ್ನೋ ಥಾಟ್ಸ್ ಇಷ್ಟೊಂದು ಸತಿ ಬರ್ತಾ ಇದೆಯಲ್ಲ, ಅದೊಂದು ಭ್ರಮೆ ಅಷ್ಟೇ. ಅದು ನನ್ನ ಆಂಗ್ಸೈಟಿಯಿಂದ ಬರ್ತಾ ಇದೆ. ಖಂಡಿತ ನನಗೆ ನನ್ನ ಜೀವನದ ಬಗ್ಗೆ, ಪ್ರಕೃತಿಯ ಬಗ್ಗೆ, ದೇವರ ಬಗ್ಗೆ ನಂಬಿಕೆ ಇದೆ. ನಾನು ದೀರ್ಘಾಯುಷಿಯಾಗಿದ್ದೀನಿ, ಇರ್ತೀನಿ. ಆ್ಯಂಡ್ ಸಾವಿನ ಬಗ್ಗೆ ನನಗೆ ನಕಾರಾತ್ಮಕ ಆಲೋಚನೆ ಇಲ್ಲ, ಅದು ಪ್ರಕೃತಿಯ ಒಂದು ನಿಯಮ. ಆದ್ದರಿಂದ ಆ ಥಾಟ್ ಯಾವಾಗಲೇ ಬಂದರೂ ನಾನು ಭಯಕ್ಕೆ ತುತ್ತಾಗೋದಿಲ್ಲ, ಅದು ಜಸ್ಟ್ ಪಾಸ್ ಆಗುತ್ತೆ, ನಾನು ಅದ್ರ ಬಗ್ಗೆ ಫೋಕಸ್ ಕೊಡಲ್ಲ. ಈ ಥರ ಆ ನೆಗೆಟಿವ್ ಥಾಟ್ ಆ್ಯಕ್ಚುಲಿ ಏನು ಮೀನ್ ಮಾಡುತ್ತೆ ಅಂತ ನೀವೇ ಡಿಕ್ಲೇರ್ ಮಾಡಿಬಿಡಿ. ಈಗ ಚಿಕ್ಕ ಮಗುಗೆ ಯಾರಾದರೂ ಬರ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ತೊಗೋಬಾರ್ದು, ಚಾಕ್ಲೇಟ್ ಕೊಡ್ತಾರೆ ಅವರು ಅಂತ ಹೇಳ್ತೀರಾ. ಅಥವಾ ಮನೇಲೆಲ್ಲೋ ಬಿಟ್ಟು ಹೋದರೆ ಯಾರೋ ಬರ್ತಾರೆ, ಬೆಲ್ಲು ಹೊಡಿತಾರೆ, ತೆಗಿಬಾರ್ದು ಅಂತ ಹೇಳಿರ್ತೀರಾ ಅಲ್ವಾ? ಆ ಥರನೇ. ಸೊ ಮಗು ಅದನ್ನು ಫಾಲೋ ಮಾಡುತ್ತೆ. ಅದೇ ಥರ ಯು ಆರ್ ಜಸ್ಟ್ ಇನ್ಸ್ಟ್ರಕ್ಟಿಂಗ್ ಯುವರ್ ಇನ್ ಅ ಮೈಂಡ್ ದಟ್ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಬಟ್ ಡೋಂಟ್ ವರಿ, ಜಸ್ಟ್ ಇಗ್ನೋರ್ ಇಟ್ ಅಂತ. ಆಗ ಆ ಸಂಗತಿ ನಿಜವಾಗ್ಲೂ ನಡಿಬೇಕಾದ್ರೆ ಆಗುವಂಥ ಫ್ರಸ್ಟ್ರೇಷನ್ ಲೆವೆಲ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿ ಈ ಥರದ ಕೆಲವು ಟಿಪ್ಪಣಿಗಳನ್ನು ಕೊಟ್ಟಿದ್ದೀನಿ. ಅದನ್ನು ಅಳವಡಿಸ್ಕೊಂಡು ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ನೆಕ್ಸ್ಟ್ ಒನ್, 5th ಒನ್, ತುಂಬ ಅಮೇಝಿಂಗ್. ಕಳೆದ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ. ಟೆಲಿಪತಿ. ನಿಮ್ಮ ಆಪ್ತರಿಗೆ ಯಾವುದೇ ಕಾರ್ಮಿಕ್ ಇಂಟರ್ಫಿಯರೆನ್ಸ್ ಇಲ್ಲದೆ, ಅವರ ಒಳಿತಿನ ವಿರುದ್ಧ ಇಲ್ಲದಾಗಿದ್ದರೆ, ಮತ್ತು ಅದನ್ನು ಮಾಡೋದು ನಿಮಗೂ ಅವ್ರಿಗೂ ಒಳಿತು ಅಂತ ಗೊತ್ತಿದ್ದರೆ, ಯಾವುದಾದ್ರೂ ವೈಮನಸ್ಯ ಇದ್ದರೆ, ಮೆಸೇಜ್ ಪಾಸ್ ಮಾಡಬೇಕು ಅಂತಿದ್ರೆ, ಅವ್ರದನ್ನು ರೂಢಿಸ್ಕೋಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಕೂತ್ಕೊಳ್ಳಿ,
ಕಣ್ಣು ಮುಚ್ಕೊಳ್ಳಿ ಈ ಸಮಯದಲ್ಲಿ. ಅವರು ಕೂಡ ಡೀಪ್ ಸ್ಟೇಟ್ ಆಫ್ ಇನ್ನರ್ ಲೇಯರ್ ಆಫ್ ದ ಮೈಂಡಲ್ಲಿ ಇರ್ತಾರೆ ಅನ್ನೋದನ್ನು ಮರಿಬೇಡಿ. ನಿದ್ರೆ ಮಾಡ್ತಾ ಇದ್ರು ಕೂಡ ಮಾತಾಡಿ. ಎಷ್ಟೋ ಮಿಸ್ ಅಂಡರ್ಸ್ಟ್ಯಾಂಡಿಂಗನ್ನು ಡೈರೆಕ್ಟಾಗಿ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಕೆ ಇಂಪಾಸಿಬಲ್ ಆಗೋದನ್ನು ಈ ಸ್ಟೇಟಲ್ಲಿ ಸಾಲ್ವ್ ಮಾಡ್ಕೋಬೋದು. ನೀನು ಹೀಗೆ ಅಂದ್ಕೊಂಡಿದ್ಯಾ, ಆದರೆ ವಾಸ್ತವದಲ್ಲಿ ಇದು ನಿಜ. ಈ ಥರ ನೀನು ತಪ್ಪು ದಾರಿಲಿ ಹೋಗ್ತಿದ್ಯಾ, ಬಟ್ ದಿಸ್ ಇಸ್ ದ ರೈಟ್ ವೇ. ನಾನು ಈ ಥರ ಬೇಜಾರು ಮಾಡಿದೆ, ಕ್ಷಮಿಸು, ಅದನ್ನೇ ಹಾಗೆ ಇಟ್ಕೋಬೇಡ. ಅವ್ರು ಬದಲಾಗ್ತಾರೋ ಇಲ್ವೋ, ನೀವಂತೂ ತುಂಬ ಇಂಪ್ರೂವ್ ಆಗೋಕ್ಕೆ ಶುರುವಾಗಿ ಹೋಗ್ತೀರಾ. ಯೋರ್ ಇಂಟೆಲಿಜೆನ್ಸ್ ಇನ್ ದಟ್ ರಿಲೇಷನ್ಶಿಪ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಅ ಲಾಟ್ ಮೋರ್ ಮೀನಿಂಗ್ಫುಲ್. ಮ್ಯಾಜಿಕ್ ಅಂತೂ ಆಗುತ್ತೆ, ಅವರಲ್ಲೂ ಬದಲಾವಣೆ. ಆದರೆ ಫಸ್ಟ್ ಲೆವೆಲಲ್ಲಿ ನಮ್ಮಲ್ಲ ಆ ಬದಲಾವಣೆಯನ್ನು ನಾವು ನೋಡ್ತೀವಿ. ಪಾಸಿಂಗ್ ದಟ್ ಮೆಸೇಜ್. ಎಂಥ ಅದ್ಭುತಗಳನ್ನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಮಾಡಬಹುದು. ಇನ್ನೂ ಬೇಗ ಎದ್ದು ಹೇಳ್ತಾ ಇಲ್ವಾ? ಹಾಗಾದರೆ ಯು ಆರ್ ಮಿಸ್ಸಿಂಗ್ ಅ ಲಾಟ್ ಇನ್ ಲೈಫ್. ಇನ್ನೂ ತುಂಬ ಇದೆ, ಆದರೆ ಬರುವ ಸಂಚಿಕೆಗಳಲ್ಲಿ ನಾನು ಅದನ್ನು ಹಂಚ್ಕೊಳ್ತೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಆಪ್ತರಲ್ಲೂ ಕೂಡ ದಯವಿಟ್ಟು ಅದನ್ನು ಹಂಚ್ಕೊಳ್ಳಿ. ಎಲ್ಲರೂ ಆರೋಗ್ಯಕರ ಆಗೋ ಮನಸ್ಥಿತಿ ನಮಗಿದ್ದಾಗ ನಾವು ಆರೋಗ್ಯಕರ ಆಗೋದಕ್ಕೆ ಹೊರಗಡೆಯಿಂದಲೇ ನಮ್ಗೆ ಮೋಟಿವೇಶನ್ ಸಿಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ವಿಶಿಂಗ್ ಆ್ಯಂಡ್ ವಿಲ್ಲಿಂಗ್ ಗುಡ್ ಟು ಅದರ್ಸ್ ಆ್ಯಂಡ್ ಪಾಸಿಂಗ್ ಗುಡ್ ಇನ್ಫಾರ್ಮೇಷನ್. ಆ್ಯಂಡ್ ರೀಸೆಂಟಾಗಿ ಒಬ್ಬರು ಬುದ್ಧಿಸ್ಲಾಮ ಒಂದು ಇಂಟರ್ವ್ಯೂಲಿ ಹೇಳೋದನ್ನು ನೋಡ್ತಾ ಇದ್ದೆ. ಎಲ್ಲದಕ್ಕಿಂತ ಪುಣ್ಯ, ಹೈಯೆಸ್ಟ್ ಪುಣ್ಯ ಅಂತಂದರೆ ಜ್ಞಾನದ ದಾನ ಮಾಡೋದು ಅಂತ. ಸೊ ವಿಡಿಯೋ ನೀವು ಮಾಡಿದಿರೋ ನಾನು ಮಾಡಿದಿರೋ ಮಾಹಿತಿ ಅಂತ ಅವ್ರಿಗೆ ಸಿಗುತ್ತಲ್ವಾ? ಸೊ ನೀವು ಅದನ್ನು ಶೇರ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ. ಏನಂತೀರಾ? ಎಸ್, ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.